ರಾಜ್ಯ ಸರ್ಕಾರ ಹಂಪಿ ಉತ್ಸವ ಮಾಡಲು ಮೀನಮೇಷ ಎಣಿಸ್ತಾ ಇದೆ. ಹಂಪಿ ಉತ್ಸವ ಮಾಡದೇ ಇದ್ರೆ ಬೆಂಗಳೂರಿಗೆ ಪಾದಯಾತ್ರೆ ನಡೆಸಲಾಗುತ್ತೆ. ಫೆಬ್ರವರಿ ಮೊದಲ ವಾರದಲ್ಲಿ ಹಂಪಿಯಿಂದ ಬೆಂಗಳೂರಿಗೆ ಪಾದಯಾತ್ರೆ ನಡೆಸಲಾಗುತ್ತೆ ಅಂತ ಬಳ್ಳಾರಿಯಲ್ಲಿ ಬಿಜೆಪಿ ಶಾಸಕ ಸೋಮಶೇಖರ್ ರೆಡ್ಡಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಂಪಿ ಉತ್ಸವ ಮಾಡುವ ಯಾವ ಲಕ್ಷಣಗಳು ಕೂಡ ಕಾಣಿಸ್ತಾ ಇಲ್ಲ ಅಂತ ಹೇಳಿದ್ದಾರೆ. ರಾಜ್ಯ ಸರ್ಕಾರಕ್ಕೆ ಜನವರಿ ತಿಂಗಳು ಡೆಡ್ಲೈನ್. ಸರ್ಕಾರಕ್ಕೆ ಡೆಡ್ಲೈನ್ ಇದು. ಎಲ್ಲೇ ಹೋದರೆ ನಾವು ಪಾದಯಾತ್ರೆ ಮಾಡಿ ಬಿಸಿ ಮುಟ್ಟಿಸ್ತೀವಿ ಅಂತ ಶಾಸಕ ಸೋಮಶೇಖರ್ ರೆಡ್ಡಿ ಡೆಡ್ಲೈನ್ ನೀಡಿದ್ದಾರೆ. ಸರ್ಕಾರಕ್ಕೆ ಡೆಡ್ಲೈನ್ ಕೊಟ್ಟಿದ್ದಾರೆ ಶಾಸಕ ಸೋಮಶೇಖರ್ ರೆಡ್ಡಿ. ಹಂಪಿ ಉತ್ಸವವನ್ನು ಆಚರಿಸಬೇಕು, ಆಚರಿಸದೆ ಹೋದರೆ ನಾವು ಬಳ್ಳಾರಿಯಿಂದ ಬೆಂಗಳೂರಿಗೆ ಪಾದಯಾತ್ರೆ ಮಾಡ್ತೀವಿ ಅನ್ನುವಂಥ ಎಚ್ಚರಿಕೆಯನ್ನು ಸೋಮಶೇಖರ್ ರೆಡ್ಡಿ ನೀಡಿದ್ದಾರೆ. ನಾವು ಭಿಕ್ಷೆ ಎತ್ತಿ ನಾವು ಮಾಡ್ಕೊತೀವಿ ಅಂತ ಹೇಳಿದ್ರು ಕೂಡ ಸರ್ಕಾರ ಇರ್ಲಿಲ್ಲ, ನಾವೇ ಮಾಡ್ತೀವಿ. ಜನವರಿ ಡೇಟ್ಗಳು ಕೊಟ್ಟಿದ್ರು 3, 4, 12, 13 ಆಯ್ತು. ಇವರು ಮತ್ತೆ ಏನೋ ಕ್ಯಾನ್ಸಲ್ ಮಾಡಿದ್ದಾರೆ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಆದ್ರೆ ಅವರು ಮಾಡಲಿಲ್ಲ ಅಂದ್ರೆ 12, 13, 14 ಉಗ್ರವಾದಂತಹ ಹೋರಾಟವನ್ನ ನಮ್ಮ ಜಿಲ್ಲೆಯಿಂದ ನಾವು ಹಮ್ಮಿಕೊಳ್ತೀವಿ. ಹೆಚ್ಚು ಕಡಿಮೆ ಪಾದಯಾತ್ರೆ ಬೇಕಾದ್ರೆ ನಾವು ಬೆಂಗಳೂರಿಗೆ ಮಾಡ್ತೀವಿ. ಇಲ್ಲಿದ್ದ ಹಂಪಿಯಿಂದ ಬೆಂಗಳೂರುವರೆಗೆ ಪಾದಯಾತ್ರೆ ಮಾಡ್ತೀವಿ. ಸರ್ಕಾರ ಈ ಮಂತ್ ಎಂಡ್ ವರೆಗೆ ಟೈಮ್ ಕೊಡ್ತೀವಿ. ಅವ್ರು ಮಾಡಲಿಲ್ಲ ಅಂತಂದ್ರೆ ಫೆಬ್ರವರಿ ಫಸ್ಟ್ ವೀಕಲ್ಲಿ ಕಂಪಲ್ಸರಿ ನಾವು ಪಾದಯಾತ್ರೆ ಹಂಪಿಯಿಂದನೇ ಪ್ರಾರಂಭ ಮಾಡ್ತೀವಿ. ನಾವು ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಬಸವರಾಜ್ ನೀಡ್ತಾರೆ. ಬಸವರಾಜ್, ಹಾಗಾದ್ರೆ ಹಂಪಿ ಉತ್ಸವದ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಬಹಳ ದೊಡ್ಡ ವಾರ್ ನಡೆಯೋ ರೀತಿ ಕಾಣಿಸ್ತಾ ಇದೆ. ಈ ಹಿಂದೆ ಇವರು ನಾವು ಭಿಕ್ಷೆ ಬೇಡ್ತೀವಿ, ದುಡ್ಡಿಗೋಸ್ಕರ ನಿಮ್ಮ ಹತ್ರ ದುಡ್ಡಿಲ್ಲ ಅಂದ್ರೆ ಅಂತ ಹೇಳಿದಾಗ ಕುಮಾರಸ್ವಾಮಿ ಅವರು ಹಂಗೆಲ್ಲ ಮಾಡೋದು ಬೇಡ, ನಾವು ಸರ್ಕಾರದಿಂದ ಮಾಡ್ತೀವಿ ಅಂತ ಹೇಳಿಕೆಯನ್ನು ಕೊಟ್ಟಿದ್ರು. ಆದರೆ ಈಗ ಡಿಲೇ ಆಗ್ತಿರೋದು ನೋಡಿ ಮತ್ತೆ ಈಗ ಗಲಾಟೆ ಗದ್ದಲ ಜೋರಾಗೋ ರೀತಿ ಕಾಣಿಸ್ತಾ ಇದೆ ಅಂತ. ಖಂಡಿತ ಅಮರ್ ಪ್ರಸಾದ್, ವಿಶ್ವವಿಖ್ಯಾತ ಹಂಪಿ ಉತ್ಸವ ಪ್ರತಿ ವರ್ಷ ನವೆಂಬರ್ 3, 4 ಮತ್ತು 5ರಂದು 3 ದಿನಗಳ ಕಾಲ ಅತ್ಯಂತ ವೈಭವದಿಂದ ಏನು ನಡೀತಾ ಇತ್ತು. ಆದ್ರೆ ಈ ವರ್ಷ ಬರಗಾಲದ ನೆಪವೊಡ್ಡಿ ಸಮ್ಮಿಶ್ರ ಸರ್ಕಾರ ಹಂಪಿ ಉತ್ಸವವನ್ನ ರದ್ದು ಮಾಡಿತ್ತು. ಆ ಸಂದರ್ಭದಲ್ಲಿ ಕಲಾವಿದರು, ಸ್ವಾಮೀಜಿಗಳು ಸೇರಿದಂತೆ ಬಿಜೆಪಿಯ ಮುಖಂಡರು ಕೂಡ ಸಾಕಷ್ಟು ಹೋರಾಟಗಳನ್ನ ಕೂಡ ಮಾಡಿದ್ರು. ಸ್ವತಃ ಬಿಜೆಪಿ ಶಾಸಕ ಸೋಮಶೇಖರ್ ರೆಡ್ಡಿ ಕೂಡ ಸರ್ಕಾರದ ವಿರುದ್ಧ ಒಂದು ಹೇಳಿಕೆಯನ್ನ ಕೂಡ ಕೊಟ್ಟಿದ್ರು. ಸರ್ಕಾರಕ್ಕೆ ಹಣ ಇಲ್ಲದೆ ನಾವು ಬಿಜೆಪಿ ಕಾರ್ಯಕರ್ತರು ಭಿಕ್ಷೆ ಬೇಡಿ ಆದ್ರೂ ಸರ್ಕಾರಕ್ಕೆ ಹಣ ಕೊಡ್ತೇವೆ, ಹಂಪಿ ಉತ್ಸವನ್ನ ಯಾವುದೇ ಕಾರಣಕ್ಕೂ ರದ್ದು ಮಾಡಬಾರ್ದು ಅನ್ನೋ ನಿಟ್ಟಿನಲ್ಲಿ ಕೂಡ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ಆ ಸಂದರ್ಭದಲ್ಲಿ ಸಿಎಂ ಕುಮಾರಸ್ವಾಮಿ ಅವರು ಕೂಡ ಯಾವುದೇ ಕಾರಣಕ್ಕೂ ಹಂಪಿ ಉತ್ಸವ ನಾವು ರದ್ದು ಮಾಡಲ್ಲ, 2 ದಿನಗಳಾದ್ರೂ ಕೂಡ ಹಂಪಿ ಉತ್ಸವನ್ನ ಸರಳವಾಗಿ ಮಾಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಸರ್ಕಾರ ಘೋಷಣೆ ಕೂಡ ಮಾಡಿತ್ತು. ಆ ನಿಟ್ಟಿನಲ್ಲಿ ಸಂಬಂಧಪಟ್ಟಂಗೆ ಜಿಲ್ಲಾಡಳಿತ ಕೂಡ ಒಂದು ಸರ್ಕಾರಕ್ಕೆ ಒಂದು 8 ಕೋಟಿ ರೂಪಾಯಿ ಹಂಪಿ ಉತ್ಸವಕ್ಕೆ ಬಿಡುಗಡೆ ಮಾಡುವಂತೆ ಒಂದು ಪ್ರಸ್ತಾವನೆ ಕೂಡ ಕಳಿಸಿತ್ತು. ಪ್ರಸ್ತಾವನೆ ಸಲ್ಲಿಸಿ 1 ತಿಂಗಳ ಕಳೀತಾ ಬಂದರೂ ಕೂಡ ಇದುವರೆಗೆ ಸರ್ಕಾರ ಅನುದಾನವನ್ನು ಕೂಡ ಬಿಡುಗಡೆ ಮಾಡಿಲ್ಲ. ಜನವರಿ 12 ಮತ್ತು 13ರಂದೇನು ಹಂಪಿ ಉತ್ಸವ ಮಾಡುವುದಾಗಿ ಘೋಷಣೆ ಮಾಡಿರ್ತಕ್ಕಂಥ ಸರ್ಕಾರ ಒಂದು ಕಡೆ ಅನುದಾನ ಬಿಡುಗಡೆ ಮಾಡದಿರ್ತಕ್ಕಂಥದ್ದು, ಮತ್ತೊಂದು ಕಡೆ ಹಂಪಿ ಉತ್ಸವನ್ನ ಆಚರಣೆ ಮಾಡ್ಲಿಕ್ಕೆ ಸಾಕಷ್ಟು ಮೀನವೇಷವನ್ನು ಕೂಡ ಎಣಿಸ್ತಕ್ಕಂಥದ್ದು ಕೂಡ ಇಲ್ಲಿ ಮೇಲ್ನೋಟಕ್ಕೆ ಗೊತ್ತಾಗುತ್ತೆ. ಆ ನಿಟ್ಟಿನಲ್ಲಿ ಮತ್ತೆ ಬಿಜೆಪಿಯ ಶಾಸಕರು ಮತ್ತು ಬಿಜೆಪಿಯ ಜಿಲ್ಲೆಯ ಮುಖಂಡರು ಕೂಡ ಸಮ್ಮಿಶ್ರ ಸರ್ಕಾರದ ವಿರುದ್ಧ ಒಂದು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಯಾಕೆಂತಂದ್ರೆ ಒಂದು ವೇಳೆ ಇದೇ ರೀತಿಯಾಗಿ ಜನವರಿ ತಿಂಗಳ ಒಂದು ಡೆಡ್ಲೈನ್ ಅನ್ನು ಕೂಡ ಬಿಜೆಪಿ ಶಾಸಕರು ಮತ್ತು ಮುಖಂಡರು ಕೂಡ ನೀಡಿರ್ತಕ್ಕಂಥದ್ದು. ಜನವರಿ ಅಂತ್ಯದೊಳಗಡೆ ಹಂಪಿ ಉತ್ಸವ ಆಚರಿಸದೇ ಹೋಗದಿದ್ರೆ ಫೆಬ್ರವರಿ ಮೊದಲ ವಾರದಲ್ಲಿ ಹಂಪಿಯಿಂದ ಬೆಂಗಳೂರುವರೆಗೆ ಒಂದು ಪಾದಯಾತ್ರೆ ಮಾಡೋದ್ರ ಮೂಲಕ ಈ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಕೊಡ್ತೇವೆ ನಿಟ್ಟಿನಲ್ಲಿ ಕೂಡ ಶಾಸಕ ಸೋಮಶೇಖರ್ ರೆಡ್ಡಿ ಅವರು ಕೂಡ ಹೇಳಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಕಳೆದ ಹಲವು ವರ್ಷಗಳು ಮತ್ತು ಹಲವು ಸರ್ಕಾರದ ಅವಧಿಯಲ್ಲಿ ಕೂಡ ಒಂದು ರೀತಿಯ ಮೂಢನಂಬಿಕೆ ಕೂಡ ಇರ್ತಕ್ಕಂಥದ್ದು. ಹಂಪಿಯ ವಿರೂಪಾಕ್ಷ ದೇವಸ್ಥಾನ ಇದೆ. ವಿರೂಪಾಕ್ಷ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿರ್ತಕ್ಕಂಥ ಹಲವು ಇಂದಿನ ಸರ್ಕಾರದ ಮುಖ್ಯಮಂತ್ರಿಗಳಾಗಿರ್ಬೋದು ಅಧಿಕಾರ ಕಳೆದುಕೊಳ್ತಾರನ್ನ ಭೀತಿ ಕೂಡ ಇಂದಿನಿಂದ ಕೂಡ ಇದೆ. ಆ ನಿಟ್ಟಿನಲ್ಲಿ ಆ ಒಂದು ಇದನ್ನು ಕೂಡ ಬಿಜೆಪಿಯ ಮುಖಂಡರು ಇಲ್ಲಿ ಉಲ್ಲೇಖ ಮಾಡಿರ್ತಕ್ಕಂಥದ್ದು. ಒಂದು ವೇಳೆ ಹಂಪಿ ಉತ್ಸವ ಆಚರಣೆ ಮಾಡೋದಾದ್ರೆ ಸರ್ಕಾರ ಇಲ್ಲಿ ಪತನ ಆಗುತ್ತೆ ಅನ್ನೋ ಭೀತಿ ಕೂಡ ಈ ಸಮ್ಮಿಶ್ರ ಸರ್ಕಾರ ಇದೆ ಅನ್ನೋ ನಿಟ್ಟಿನಲ್ಲಿ ಬಿಜೆಪಿಯ ಜಿಲ್ಲಾಧ್ಯಕ್ಷ ಚನ್ನಬಸವನಗೌಡ ಕೂಡ ಆರೋಪ ಮಾಡಿರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಸರ್ಕಾರ ಎಲ್ಲೋ ಒಂದು ಕಡೆ ಹಂಪಿ ಉತ್ಸವ ಆಚರಣೆ ಮಾಡ್ಲಿಕ್ಕೆ ಹಿಂದೇಟ್ ಆಗ್ತಾ ಇದೆ ಅನ್ನೋ ಆರೋಪವನ್ನು ಕೂಡ ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಹಂಪಿ ಉತ್ಸವ ವಿಚಾರ ಸಂಬಂಧಪಟ್ಟಂಗೆ ಸಮ್ಮಿಶ್ರ ಸರ್ಕಾರ ಸಾಕಷ್ಟು ಮೀನಾಮೇಷ ಎಣಿಸ್ತಕ್ಕಂಥದ್ದು, ಹಿಂದೇಟ್ ಆಗ್ತಕ್ಕಂಥದ್ದು ಇಲ್ಲಿ ಗೊತ್ತಾಗ್ತಾ ಇದೆ. ಯಾಕೆಂತಂದ್ರೆ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಉತ್ಸವ ಮಾಡ್ಲಿಕ್ಕೆ ಸರ್ಕಾರ ಅನುದಾನ ಬಿಡುಗಡೆ ಮಾಡುತ್ತೆ, ಬಳ್ಳಾರಿಯ ಹಂಪಿ ಉತ್ಸವಕ್ಕೆ ಮಾತ್ರ ಯಾಕೆ ಬರಗಾಲದ ನೆಪವನ್ನ ಒಡ್ಡುತ್ತೆ ಅನ್ನೋದು ಕೂಡ ಇಲ್ಲಿ ಬಿಜೆಪಿ ಮುಖಂಡರು ಮತ್ತು ಸೇರಿದಂತೆ ಸಾಹಿತಿ ಕಲಾವಿದರ ಒಂದು ಆಕ್ರೋಶವನ್ನು ಕೂಡ ಇದೇ ಆಗಿರ್ತಕ್ಕಂಥದ್ದು. ಅಮರ್ ಪ್ರಸಾದ್. ಎಸ್, ಥ್ಯಾಂಕ್ ಯು ಬಸವರಾಜ್.